ಕೂಡ ಚಂದಮಾಮದ ಕಥೆನೇ. ಆರ್ ಕೃಷ್ಣಮೂರ್ತಿ ಮದರಾಸುನವರು ಬರೆದಾರೆ ಇದನ್ನು. ಇದಕ್ಕೆ ಹೆಸರು ಧರ್ಮ ಸಂದೇಹ ಅಂತ ಇದಕ್ಕೆ ಕಥೆಗೆ ಹೆಸರಿದೆ. ಒಂದು ಅರಣ್ಯ ಇರುತ್ತೆ. ಅರಣ್ಯದಲ್ಲಿ ಒಬ್ಬ ಮುನೀಶ್ವರ ಇರ್ತಾನೆ. ಅವನು ತಪಸ್ ಮಾಡಿಕೊಂಡು ಆಶ್ರಮ ಜೀವನ ನಡೆಸ್ಕೊಂಡಿರ್ತಾನೆ. ಅವನು ಗುಣಗಳು ಹೇಗೆ ಅಂದರೆ ಸತ್ಯ ಅಹಿಂಸೆಗೆಲ್ಲ ತುಂಬ ಅವನು ಪ್ರಾಮುಖ್ಯತೆ ಕೊಟ್ಕೊಂಡಿರ್ತಾನೆ. ಅದಕ್ಕೆ ಅವನಿಗೆ ಸತ್ಯಕೇತ ಅನ್ನೋದು ಅನ್ವರ್ಥವಾದ ಹೆಸರು. ಸುಳ್ಳು ಹೇಳಲ್ಲ, ಆ ಥರ ಸತ್ಯಕೇತ ಅಂತ ಅವನಿಗೆ ಹೆಸರಾಗ್ತಾ ಇರುತ್ತೆ. ಅವನು ಒಂಚೂರು ಹಿಂಸೆ ಮಾಡೋಕ್ಕೆ ಇಷ್ಟಪಡಲ್ಲ. ಮರದಿಂದ ಹಣ್ಣು ಕಿತ್ತಿದ್ರೆ ಅದಕ್ಕೆಲ್ಲ ನೋವಾಗುತ್ತೋ ಅನ್ನೋ ಥರ ಕೆಳಗೆ ಬಿದ್ದಿದ್ದ ಹಣ್ಣನ್ನೇ ತಗೋತಾ ಇರ್ತಾನೆ. ಸರಿ, ಹಸು ಏನಾರು ಹಾಲು ಕರೆದು ಕರು ಕುಡಿದ್ಬಿಟ್ಟಿದ್ದು ನೊರೆ ಇರುತ್ತಲ್ಲ ಅದನ್ನು ಮಾತ್ರ ತಗೋತಾ ಇರ್ತಾನೆ. ಆ ಥರ ಅಷ್ಟೊಂದು ಅಹಿಂಸಾ ವ್ರತವನ್ನು ಅವನು ಪಾಲಿಸ್ಕೊಂಡು ಬಂದಿರ್ತಾನೆ. ಒಂದಿನ ಸತ್ಯಕೇತ ಆಶ್ರಮದಲ್ಲಿ ತಪಸ್ ಮಾಡಿಕೊಂಡು ಕೂತಿರ್ತಾನೆ. ದರ್ಬಾಸ್ ಮೇಲೆ ರುದ್ರಾಕ್ಷಿ ಮಾಲೆ ಹಿಡ್ಕೊಂಡು ಜಪ ಮಾಡ್ತಾ ಇರ್ತಾನೆ. ಆವಾಗ ಒಂದು ಹಂದಿ ಸಿಕ್ಕಾಪಟ್ಟೆ ಅದಕ್ಕೆ ಗಾಯ ಆಗೋಗಿರುತ್ತೆ. ಯಾರೋ ಹೊಡೆದಿರ್ತಾರೆ, ರಕ್ತ ಎಲ್ಲ ಬಂದುಬಿಟ್ಟು ಗುರುಗುಟ್ಟ ಪ್ರಾಣಭಯದಿಂದ ಓಡಿ ಬಂದು ಇವನ ಹತ್ರ ಇದ್ದಿದ್ದು ಒಂದು ಪೊದೆನೊಳಗೆ ಆ ಹಂದಿ ಮುಚ್ಚಿಟ್ಕೊಂಡ್ಬಿಡುತ್ತೆ. ಇವನು ನೋಡ್ತಾನೆ, ಅಯ್ಯೋ ಪಾಪ ಯಾರೋ ಇದಕ್ಕೆ ಹೊಡೆದ್ಬಿಟ್ಟಿದ್ದಾರೆ, ಎಲ್ಲೋ ಬಿಲ್ಲಿ ನೇಟೆಲ್ಲ ಆಗಿಬಿಟ್ಟಿದೆ ಇದಕ್ಕೆ, ಪಾಪ ಎಷ್ಟೋ ನೋವು ಅಂತ ಇವನು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಏಟು ಎಲ್ಲಿ ಹೊಡಿತಾರೋ ಅಂತ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಓಡಿ ಬಂದು ಭೀತಿಯಿಂದ ಓಡಾಡ್ತಾ ಇದೆ. ನಾನು ಹೇಗಪ್ಪ ಅದನ್ನು ಕಾಪಾಡೋದು ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅಷ್ಟೊತ್ತಿಗೆ ಒಬ್ಬ ಬೇಟೆಗಾರ ಬರ್ತಾನೆ ಅಲ್ಲಿಗೆ. ಅವನು ಕಪ್ಪು ಬಣ್ಣದ ಶರೀರ, ಕೆಂಡದಂಥ ಕಣ್ಣು, ಒಂಥರ ನೋಡೋಕ್ಕೆ ಸ್ವಲ್ಪ ಭಯಂಕರವಾಗಿ ದಷ್ಟಪುಷ್ಟವಾಗಿ ಇರ್ತಾನೆ. ಆಮೇಲೆ ಅವನು ಬಂದುಬಿಟ್ಟು ಮುನೀಶ್ವರನಿಗೆ ಅತಿ ವಿನಯದಿಂದ ನಮಸ್ಕಾರ ಮಾಡಿ ಹೇಳ್ತಾನೆ, ಸ್ವಾಮಿ, ಈ ಕಡೆ ಒಂದು ಕಾಡು ಹಂದಿ ಬಂದಿತ್ತು, ಅದೇನಾದ್ರು ನೀವು ನೋಡಿದರೆ ಹೇಳಿ ನನಗೆ ಅಂತಾರೆ. ಮುನೀಶ್ವರ ಏನು ಮಾತಾಡಲಿ ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಬೇಡನೇ ಮುಂದೆ ಮಾತಾಡ್ತಾನೆ. ನೋಡಿ, ನನಗೆ ಬೇಕಾದಷ್ಟು ಕಷ್ಟ ಇದೆ, ನನ್ನ ಹೆಂಡತಿ ಮಕ್ಕಳೆಲ್ಲ ಇದ್ರ ಮೇಲೇ ಕಾಯ್ಕೊಂಡಿರ್ತಾರೆ, ನಾನು ತಂದುಕೊಟ್ರೆ ಅವ್ರಿಗೆ ಊಟ ಆಗುತ್ತೆ, ದಯವಿಟ್ಟು ಆ ಹಂದಿ ಯಾವ ಕಡೆ ಹೋಯ್ತು ಅಂತ ಹೇಳಬೇಕು. ಹಾಗೆ ಮನೆಗೆ ಹೊಟ್ಟೋಗೋಣ ಅಂದರೆ ನನ್ನ ಹೆಂಡತಿ ಮಕ್ಕಳೆಲ್ಲ ಉಪವಾಸ ಇರಬೇಕಾಗತ್ತೆ, ಅದರಿಂದ ನೀವು ನೋಡಿದರೆ ಏನಾದರೂ ನನಗೆ ಹೇಳಿ ಅಂತ ಹೇಳ್ತಾನೆ. ಇಷ್ಟೊತ್ತಿಗೂ ಅವನಿಗೆ ಹಂದಿ ಮೇಲೆ ಅವನಿಗೆ ತುಂಬ ಅನುತಾಪ ಆಗ್ತಿರುತ್ತೆ. ಅಯ್ಯೋ ಪಾಪ ನೋವು ತಿಂದಿದೆ ಅಂತ. ಈಗ ಬೇಡ ಇದನ್ನೆಲ್ಲ ಹೇಳ್ತಾನಲ್ಲ, ನಮ್ಮ ಮನೇಲಿ ಎಲ್ಲರೂ ಉಪವಾಸ ಇದ್ದಾರೆ, ನನಗೆ ಊಟ ತೊಗೊಂಡು ಹೋಗೋಕ್ಕೆ ಇದೇ ಬೇಕು ಅಂತೆಲ್ಲ ಹೇಳ್ತಾನಲ್ಲ. ಆವಾಗ ಅವನಿಗೆ ಅದ್ರ ಮೇಲೂ ಕನಿಕರ ಅನಿಸುತ್ತೆ. ಏನು ಮಾಡೋದು, ಹೇಗೆ ಮಾಡೋದು, ಅದನ್ನು ಉಳಿಸ್ಬೇಕು, ಇವನಿಗೂ ಉತ್ತರ ಹೇಳಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ಕೊತಾನೆ. ಆವಾಗ ಯೋಚನೆ ಮಾಡಿಬಿಟ್ಟು ಕೊನೆಗೆ ಈ ಥರ ಉತ್ತರ ಹೇಳ್ತಾನೆ, ನೋಡಪ್ಪ, ಹಂದಿ ಕಂಡಿದ್ರೆ ಹೇಳು ಅಂತ ನೀನು ಹೇಳಿದೆ, ಆದರೆ ನೋಡೋದು ಕಣ್ಣುಗಳು, ನೋಡಿದ್ದನ್ನು ಹೇಳೋದಕ್ಕೆ ಕಣ್ಣುಗಳಿಗಾಗೋದಿಲ್ಲ, ಬಾಯಿಗೆ ಮಾತ್ರ ಹೇಳೋ ಶಕ್ತಿ ಇದೆ. ಆದರೆ ಲಾಭ ಏನದ್ರಿಂದ? ಬಾಯಿ ನೋಡೋದಿಲ್ಲ, ನೋಡದೆ ಯಾವ ಬಾಯಿದಾದರೂ ಏನು ಸತ್ಯ ಹೇಳೋಕ್ಕಾಗತ್ತೆ ಅಂತ ಹೇಳಿಬಿಡ್ತಾನೆ. ಆವಾಗ ಈ ಥರ ಯುಕ್ತಿಯಿಂದ ಹೇಳಿದ್ದ ಒಂದು ಉತ್ತರ ಕೇಳಿಬಿಟ್ಟು ಆ ಬೇಟೆಗಾರನಿಗೆ ತುಂಬ ಸಂತೋಷ ಆಗೋಗುತ್ತೆ. ಬೇಟೆಗಾರ ಸುಮ್ಮನೆ ನಗ್ತಾ ನಿಂತ್ಕೊತಾನೆ. ನೋಡ್ತಾ ಇದ್ದಂಗೆ ಆ ಬೇಟೆಗಾರನ ಕಪ್ಪು ಶರೀರೆಲ್ಲ ಹೋಗಿ ಅವನು ತ್ರಿಶೂಲ ಹಿಡ್ಕೊಂಡು ಸುಂದರವಾಗಿರೋ ಈಶ್ವರ ಆಗಿಬಿಡ್ತಾನೆ. ಅವನಿಗೆ ಶಿಖೆಯಲ್ಲಿ ಗಂಗಾದೇವಿ, ಚಂದ್ರ ಎಲ್ಲರೂ ಇರೋದು ಈಶ್ವರ ಆಗಿ ಹೋಗ್ತಾನೆ. ಆಮೇಲೆ ಪರಮೇಶ್ವರ ಈ ರೂಪದಲ್ಲಿ ನನಗೆ ದರ್ಶನ ಕೊಟ್ಟ, ನಂದೆಷ್ಟು ಅದೃಷ್ಟ ಅಂದ್ಕೊಂಡು ಈ ಸತ್ಯಕೇತ ಅವನಿಗೆ ನಮಸ್ಕಾರ ಮಾಡ್ತಾನೆ. ಆವಾಗ ಪರಮೇಶ್ವರ ಹೇಳ್ತಾನೆ, ನೋಡಪ್ಪ, ನೀನು ಅಹಿಂಸಾ ವ್ರತ ಮತ್ತು ಅಸತ್ಯ ಆಡದೇ ಇರೋದು ಎರಡು ವ್ರತವೂ ತುಂಬ ಚೆನ್ನಾಗಿದೆ. ಅದಕ್ಕೇನಾದರೂ ಒಂದು ಸಂಧಿವಾದ ಜಟಿಲ ಪ್ರಶ್ನೆ ನಿಂಗೆ ಬಂದರೆ ನೀನು ಅದನ್ನು ಯಾವ ಥರ ನಿಭಾಯಿಸ್ತಿ, ಯಾವ ಥರ ಎರಡು ವ್ರತನೂ ಕಡಿದಿದ್ದಂಗೆ ನೋಡ್ಕೋತಿ ಅಂದ್ಬಿಟ್ಟು ನಮಗೆ ನೋಡಬೇಕಾಗಿತ್ತು. ಅದಕ್ಕೆ ನಾನು ನಿನಗೆ ಇಂಥ ಒಂದು ಪರೀಕ್ಷೆನ ಏರ್ಪಾಡು ಮಾಡಿದೆ ಅಂತ ಹೇಳ್ತಾನೆ. ಆ ಥರ ನನ್ನ ಪರೀಕ್ಷೆ ನಾನು ಇಟ್ಟಿದ್ದಕ್ಕೂ ನೀನು ಸರಿಯಾಗಿ ಉತ್ತರ ಕೊಟ್ಟು ಹಂದಿನೂ ಉಳಿಸ್ದಿ, ನನಗೂ ಮಾತಾಡಿಸ್ದಿ, ನಿಂದು ಉತ್ತರ ಕೇಳಿ ನನಗೆ ತೃಪ್ತಿ ಆಯಿತು ಅಂತ ಹೇಳ್ತಾನೆ. ಸರಿ, ನೋಡು ಆಮೇಲೆ ಪರಮೇಶ್ವರ ಮುಂದಕ್ಕೆ ಹೇಳ್ತಾನೆ, ನೋಡು, ನೀನು ಕಣ್ಣಿಂದ ನೋಡಿದ್ದು, ಬಾಯಿಂದ ಹೇಳ್ದೇ ಇರೋ ವರಾಹಮೂರ್ತಿ ಯಾರೋ ನಿನಗೆ ಗೊತ್ತಾಯ್ತಾ ಅಂತಾನೆ. ಇವನಿಲ್ಲ ಸ್ವಾಮಿ ಅಂತಾನೆ. ಆವಾಗ ಪಾರ್ವತಿ ನಗ್ತಾ ಆ ಕಡೆಯಿಂದ ಬಂದು ಪರಮೇಶ್ವರನ ಪಕ್ಕದಲ್ಲಿ ನಿಂತ್ಕೋತಾಳೆ. ಅವರಿಬ್ಬರಿಗೂ ಸಂತೋಷ ಆಗೋ ಹಂಗೆ ಇವನು ಉತ್ತರ ಹೇಳಿರ್ತಾನಲ್ಲ, ವ್ರತನೂ ಕೆಡಿಸ್ಕೊಳ್ದೆ. ಆವಾಗ ಅವ್ರು ಸಂತೋಷವಾಗಿ, ನೋಡಪ್ಪ, ನಿಂಗೇನಾದ್ರು ಬೇಕಾದರೆ ವರ ಕೇಳ್ಕೊ ಅಂತ ಹೇಳ್ತಾರೆ. ಅಯ್ಯೋ, ನಿಮ್ಮ ದರ್ಶನ ಆಯ್ತಲ್ಲ ನನಗೆ, ಇನ್ನೇನು ನನಗೆ ವರ ಬೇಕಾಗೇ ಇಲ್ಲ, ಈ ವ್ರತವನ್ನೆಲ್ಲ ಸರಿಯಾಗಿ ಪಾಲಿಸ್ಕೊಂಡು ಬರೋ ಅಂಥದ್ದು ಒಂದು ನನಗೆ ಶಕ್ತಿ ಕೊಡಿ ನೀವು, ನಿಮ್ಮ ಆಶೀರ್ವಾದ ನನಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತಾನೆ. ಅಂದಿಂದ
ಸತ್ಯಕೇತ ಜೀವಿಸಿರೋಷ್ಟು ದಿನಾನೂ ಸತ್ಯ ಅಹಿಂಸೆ ನೆರವೇರಿಸ್ತಾ ಇರ್ತಾನೆ. ಅದಲ್ಲದೆ ತನ್ನ ಆಶ್ರಮದ ಶಿಷ್ಯಕೋಟಿಗೂ ಎಲ್ಲ ಈ ಸುಳುಗಳನ್ನ ಪ್ರಭಾವ ಬೋಧಿಸಿ ಈ ಕಥೆಯೆಲ್ಲ ಹೇಳಿ ಅವರು ಎಲ್ಲ ಅಹಿಂಸೆಯಿಂದ ನಡ್ಕೊಳ್ಳೋ ಹಾಗೆ ಮಾಡ್ತಾನೆ.